ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ 3 ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಆರೋಗ್ಯಕ್ಕೆ ಪ್ರೋಟೀನ್ ತುಂಬಾ ಅಗತ್ಯ ಆಗಿದೆ. ಅದಕ್ಕೋಸ್ಕರ ನಾನು ಪ್ರೋಟೀನ್ ಇರೋ ಅಂಥ 3 ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1 kg ತೂಕಕ್ಕೆ 0.8 ಗ್ರಾಮಷ್ಟು ಪ್ರೋಟೀನ್ನ ಬಳಸಬೇಕಾಗತ್ತೆ. ಅಂದಾಜು ನಮ್ಮ ತೂಕ 100 kg ಅಂತ ಅಂದ್ಕೊಳ್ಳಿ. 80 ಗ್ರಾಮಷ್ಟು ಪ್ರೋಟೀನ್ನ ಬಳಸಬೇಕಾಗತ್ತೆ. ಬ್ರೇಕ್ಫಾಸ್ಟಿಗೆ ಪ್ರೋಟೀನ್ ರಿಚ್ ದೋಸೆ, ಹಾಗೆ ಲಂಚ್ ಮತ್ತು ಡಿನ್ನರ್ಗೆ ಕೂಡ ಪಾಲಕ್ ಪನ್ನೀರ್ ಮತ್ತು ದಾಲ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇರ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ಪ್ರೋಟೀನ್ ದೋಸೆಗೆ ಮೆಜರ್ಮೆಂಟ್ಸ್ ಹೇಳ್ತೀನಿ. 1 ಕಪ್ಪಲ್ಲಿ ಅಕ್ಕಿ, ಅದೇ ಕಪ್ಪಲ್ಲಿ 1/4 ಕಪ್ಪು ಹೆಸರು ಬೇಳೆ, 1/4 ಕಪ್ಪು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಕಾಬೂಲ್ ಕಡಲೆ 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಮೈಸೂರು ಬೇಳೆ 1/4 ಕಪ್ಪು, ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು ನೀವು. ಹಲಸಂಡೆ ಕಾಳು ಒಂದು ಸ್ವಲ್ಪ, ಉದ್ದಿನ ಬೇಳೆ ಅರ್ಧ ಕಪ್ಗಿನ್ನ ಕಡಿಮೆ ತೊಗೊಂಡಿದ್ದೀನಿ, 1/4 ಕಪ್ಗಿನ್ನ ಜಾಸ್ತಿ. ಕಡಲೆ ಬೀಜನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಈಗ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಓವರ್ ನೈಟು ನೆನೆಸಿಡಬೇಕಾಗತ್ತೆ. ನೀವು ಮಾರ್ನಿಂಗ್ ದೋಸೆ ಮಾಡ್ತೀರಾ ಅಂದರೆ ನೈಟು ನೆನೆಸಿಡಿ. ಮಾರ್ನಿಂಗ್ ನಾನು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ 3 ಪುಟ್ಟು ಆಲೂಗಡ್ಡೆ ಇತ್ತು, ಅದನ್ನು ಬೇಯಿಸಿಟ್ಟಿದ್ದೀನಿ. ಹಾಗೆ ಜೀರಾ ವಾಟರ್ನ ಬಿಸಿ ಮಾಡ್ಕೋತಾ ಇದೆ. ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಜೀರಿಗೆ ವಾಟರ್ ಕುಡಿಯೋದು. ಇದು ನೋಡಿ, ಓವರ್ ನೈಟ್ ನೆನೆಸಿಟ್ಟಿದ್ದೀನಲ್ಲ, ಯಾವ ರೀತಿ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಅಂತ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಒಂದು ಮಿಕ್ಸರಲ್ಲಿ ಸ್ವಲ್ಪ ಕಾಳುಗಳನ್ನ ಹಾಕೋತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಯಾವುದು ಒಳ್ಳೇದಿರುತ್ತೆ ಅದನ್ನು ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಈಗ 1-2 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ. ಹಾಗೆ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಬೇಕಂದರೆ ನೀವು ಜೀರಿಗೆ ಮತ್ತು ಬೆಳ್ಳುಳ್ಳಿ ಕೂಡ ಬಳಸ್ಕೋಬೋದು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ರೀತಿ ಮೆಣಸಿನ್ಕಾಯಿ ಮತ್ತು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ದೋಸೆ ಹಿಟ್ಟು ರೆಡಿ ಆಗೋಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದಿದೆ. ಈಗ ನಾನು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಮಿಕ್ಸ್ ಚಟ್ನಿನ ಮಾಡ್ಕೋತೀನಿ. ಕಡಲೆ ಬೀಜ, ಕಡಲೆ ಹಾಗೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಮಾಡ್ಕೊಂಡು ಮಾಡ್ಕೋತೀನಿ. ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ನೆಗಡಿ ಆಗಿತ್ತು. ನನ್ನ ಮುಖ ನೋಡ್ತಾ ಇರ್ಬೋದು, ಸ್ವಲ್ಪ ಊದಿರೋ ಥರ ಇದೆ. ಈಗ ವಾಯ್ಸ್ ಕೂಡ ಅಷ್ಟು ಸರಿಗೆ ಬರ್ತಾ ಇಲ್ಲ. ವಿಡಿಯೋದಲ್ಲಿ ವಾಯ್ಸ್ ಸರಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ಚಟ್ನಿಗೆಲ್ಲ ರೆಡಿ ಆಗಿದೆ. ಹಾಗೆ ನಾನು ಆಲೂಗಡ್ಡೆ ಪಲ್ಯ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. 2 ಮೆಣಸಿನ್ಕಾಯಿ ತೊಗೊತಿದ್ದೀನಿ. ಆಲೂಗಡ್ಡೆ ತುಂಬಾ ಚಿಕ್ಕದಾಗಿತ್ತು, ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಸೊ 2 ಸಾಕು ಅನ್ನಿಸ್ತು. ನೀವು ಬೇಕಾದರೆ ಖಾರ ಕಡಿಮೆ ಇದ್ದರೆ, ಖಾರ ಜಾಸ್ತಿ ತಿನ್ನೋರು ನೋಡಿ ಹಾಕ್ಕೊಳ್ಳಿ. ಈಗ ಈರುಳ್ಳಿನ 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿನ ಬಳಸ್ಕೋಬೇಕಾಗತ್ತೆ. ಈಗ ಅದು ಕಟ್ ಮಾಡಿ ಇಟ್ಟಾಯಿತು. ಡ್ರೈ ಫ್ರೂಟ್ ಮಿಲ್ಕ್ ಶೇಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ, ದಿನ ಕೇಳ್ತಾ ಇದ್ದಾಳೆ. ಅದಕ್ಕೆ ದಿನ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕೆ ಮಾಡ್ತಾಯಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ರಾತ್ರಿನೇ ನೆನೆಸಿಟ್ಟಿದ್ನಲ್ಲ, ಅದೇ ನೀರು ಬಳಸ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಓಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಒಂದೊಂದು ಸಲ ತಿಂಡಿ ತಿಂದೇ ಹೋಗ್ತಾಳೆ ಅಲ್ಲ, ಅದಕ್ಕೋಸ್ಕರ ಈ ಮಿಲ್ಕ್ ಶೇಕ್ ಕುಡಿದೋದ್ರೆ ಹೊಟ್ಟೆನೂ ತುಂಬುತ್ತೆ, ಫುಲ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಓಟ್ಸ್ ಕೂಡ ಹಾಕ್ಕೋತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಈಗ ನಾನು ಆಲೂಗಡ್ಡೆ ಸಾಗು ಮಾಡೋಣ ಅಂತ ಆಯಿಲ್ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ 1 ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ. ಈಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸೇಮ್ ನೀವು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀರಲ್ಲ, ಅದೇ ರೀತಿ ನಾನೀಗ ಮಾಡ್ಕೋತಾ ಇದ್ದೀನಿ. ಆದರೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಫುಲ್ಲು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಈರುಳ್ಳಿನ ಚೆನ್ನಾಗೇ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಟೊಮೆಟೊನ ಹಾಕ್ತಿದ್ದೀನಿ. ಟೊಮೆಟೊ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು, ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅರ್ಧ ಟೊಮೆಟೊನ ಹಾಕಿದ್ದೀನಿ. ಟೊಮೆಟೊ ಬೇಯುತ್ತೆ ಬೇಗ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹೀಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ತುಂಬ ಕಡಿಮೆ ಇದ್ದಿದ್ದರಿಂದ ನಾನು ಈ ಥರ ಸಾಗು ಮಾಡೋಣ ಅಂತ ಅಂದ್ಕೊಂಡೆ. ಈಗ ಆಲೂಗಡ್ಡೆ ಇದೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ರೀತಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಲಮ್ಸ್ ಏನೋ ಕ್ರಿಯೇಟ್ ಆಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನೀವು ಪಲ್ಯ ಮಾಡಿರ್ತೀರಲ್ಲ, ಆಲೂಗಡ್ಡೆ ಪಲ್ಯದೊಳಗಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ.
ಸ್ವಲ್ಪ ಕಡಲೆ ಹಿಟ್ಟು ಹಾಕಾದ್ಮೇಲೆ ಈಗ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಬಂದು ನಿಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಆ ಥರ ನೋಡಿ ಹಾಕ್ಕೊಳ್ಳಿ. ನನ್ನ ಪಲ್ಯನೂ ರೆಡಿಯಾಗಿದೆ. ಈಗ ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿಗೆ ನಾನು ಒಗ್ಗರಣೆನ ಹಾಕ್ತಾಯಿಲ್ಲ, ನನ್ನ ಮಗಳಿಗೆ ಇಷ್ಟ ಆಗಲ್ಲ, ಬಾಯಿಗೆ ಸಿಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ. ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ದೋಸೆನ ಹಾಕಬೇಕಷ್ಟೆ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾನ ಬಳಸ್ತಾ ಇಲ್ಲ. ದೋಸೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ಬರುತ್ತೆ. ನಿಮಗೇನಾದರೂ ಸಾಫ್ಟಾಗಿ ದೋಸೆ ಇರಬೇಕು ಅಂತ ಇಷ್ಟ ಇದ್ದರೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೋಬೋದು. ಬಟ್ ಯಾವಾಗಲೂ ಸೋಡಾ ಬಳಸೋದು ಒಳ್ಳೇದಲ್ವಲ್ಲ, ಅದಕ್ಕೋಸ್ಕರ ಸೋಡಾ ಹಾಕ್ದೇನೆ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಈಗ ನಾನು ದೋಸೆನ ಹಾಕ್ತಿದ್ದೀನಿ. ದೋಸೆಯ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದು ನಾವು ನಾರ್ಮಲ್ ದೋಸೆಗೆಲ್ಲ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊತೀವಲ್ಲ ಸೇಮ್ ಅದೇ ರೀತಿ ಬ್ಯಾಟರ್ ಇರಬೇಕು. ದೋಸೆ ಹಾಕಿದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ ದೋಸೆ ಬೆಂದಿದೆ. ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಎಣ್ಣೆ ಕೂಡ ಬಳಸ್ಕೋಬೋದು. ಈಗ ಟರ್ನ್ ಮಾಡ್ಕೊಂಡು ಇನ್ನೊಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಬಿಡೋಣ. ವಾರಕ್ಕೆ ಒಂದ್ಸಲ ಅಥವಾ 2 ಸಲ ಆದರೂ ದೋಸೆ ಇಡ್ಲಿ ನಾವು ಮಾಡೇ ಮಾಡ್ತೀವಲ್ಲ. ಸೊ ನೀವು ಈ ರೀತಿ ಪ್ರೋಟೀನ್ ರಿಚ್ ಇರೋವಂಥ ದೋಸೆನ ಮಾಡ್ಕೊಳ್ಳಿ, ಆರೋಗ್ಯ ಕೂಡ ಒಳ್ಳೆಯದು. ಈಗ ನೆಕ್ಸ್ಟ್ ರೆಸಿಪಿ ಪಾಲಕ್ ಪನ್ನೀರ್ ಹಾಗೆ ದಾಲ್ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀನಿ. ಪಾಲಕಲ್ಲಿ ಎಷ್ಟು ನ್ಯೂಟ್ರಿಷನ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಪಾಲಕಲ್ಲಿ ವಿಟಮಿನ್ ಎ, ಸಿ ಹಾಗೆ ಕೆ ಕೂಡ ಇರುತ್ತೆ. ಪಾಲಕ್ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು, ಕಣ್ಣಿಗೆ ಕೂಡ ಒಳ್ಳೆಯದು, ಹಾಗೆ ಪ್ರೋಟೀನ್ ಕೂಡ ಇರುತ್ತೆ. ಸೊ ಈ ರೀತಿ ಹೆಲ್ದಿಯಾಗಿರೋ ಎಲ್ಲ ತರಕಾರಿಗಳನ್ನ ದಿನನಿತ್ಯ ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರುತ್ತೆ. ಸೊ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ದಿನ ಅಡುಗೆಗಳನ್ನ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಈಗ ಪಾಲಕ್ನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೆ, ಮಣ್ಣೆಲ್ಲ ಹೋಗಲಿ ಅಂದ್ಬಿಟ್ಟು. ಈಗ ಒಂದು ಬಾಣಲಿ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈಗ ವಾಶ್ ಮಾಡಿ ಇಟ್ಟಂಥ ಪಾಲಕ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಪಾಲಕಲ್ಲೇ ನೀರು ಬಿಡುತ್ತಲ್ಲ ಅದೇ ನೀರಲ್ಲಿ ಪಾಲಕ್ ಬೇಯುತ್ತೆ. ಪಾಲಕ್ ಬೇಯೋಷ್ಟಲ್ಲಿ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. 3-4 ನಿಮಿಷಕ್ಕೆಲ್ಲ ಪಾಲಕ್ ಬೆಂದಿರುತ್ತೆ. ಈಗ ನಾನು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗೆ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಶಫೆಲ್ಲ ಕಟ್ ಮಾಡ್ತಾರಲ್ಲ ಆ ಥರ ಟ್ರೈ ಮಾಡೋಣ ಅಂತ ಫಿಂಗರ್ಸ್ ಹಿಂಗೆ ಇಟ್ಕೊಂಡು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ನಮ್ಮ ಸ್ಟೈಲ್ ನಮಗೆ ಸರಿ ಅನ್ನಿಸ್ತು. ಆಮೇಲೆ ಬೇಗ ಕಟ್ ಮಾಡಿಕೊಂಡೆ. ಈಗ ಪಾಲಕ್ ನೋಡಿ ಬೆಂದಿದೆ. ಈಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಇದರಲ್ಲಿರೋ ಪಾಲಕ್ಕೆಲ್ಲ ತೆಗೆದಿಟ್ಕೋತಾ ಇದ್ದೀನಿ, ಏಕೆಂದರೆ ಕಲರ್ ಚೆನ್ನಾಗಿರುತ್ತೆ ಅಂತ. ಈಗ ನಾನು ಬಿಸಿಯಲ್ಲೇ ಬಿಟ್ಬಿಟ್ರೆ ಕಲರೆಲ್ಲ ಸ್ವಲ್ಪ ಡಾರ್ಕ್ ಆಗೋಗ್ಬಿಡುತ್ತೆ. ಈಗ ಐಸ್ ಕ್ಯೂಬ್ ಅಥವಾ ಕೋಲ್ಡ್ ನೀರಲ್ಲಿ ಈ ರೀತಿ ಪಾಲಕ್ನ ನೆನೆಸಿಟ್ಕೋಬೇಕು. ಸ್ವಲ್ಪ ಅಷ್ಟೇ ಹಾಕ್ಕೊಳ್ಳಿ. ಸೊ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದೇ ನೀರನ್ನ ಪಾಲಕ್ ಪನ್ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಪಾಲಕ್ ಬೇಯಿಸಿಟ್ಟಿದ್ದ ನೀರು ಹಾಗೆ ಈಗ ನೀರು ಹಾಕ್ಕೊಂಡಿದ್ದೀನಲ್ಲ ಅದೇ ನೀರನ್ನ ಹಾಕ್ಕೋತೀನಿ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಜೀರಿಗೆ, ಸೋಂಪು, ಪಲಾವ್ ಎಲೆ, ಚಕ್ಕೆನ ಹಾಕ್ಕೊಂಡಿದ್ದೀನಿ. 1 ಏಲಕ್ಕಿ, ಲವಂಗ, ಮೆಣಸು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಚಾಪ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಸೈಡಲ್ಲಿ ಒಂದು ಬೌಲಿಗೆ ಹಾಕಿಟ್ಕೊಂಡೆ. ಈಗ 1.5 ಅಷ್ಟು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ದೊಡ್ಡ ಟೊಮ್ಯಾಟೊ ಆದರೆ 1 ಯೂಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ. ನಾನು 2 ಮೀಡಿಯಮ್ ಸೈಜ್ನ ತೊಗೊಂಡಿದ್ದೆ. ಸೊ 1.5 ಅಷ್ಟು ಟೊಮ್ಯಾಟೋನ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈಗ ಈರುಳ್ಳಿ ಕೂಡ ಸ್ವಲ್ಪ ಕುಕ್ ಆಗಿದೆ. ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಿತ್ತು, ಬಟ್ ನಾನು ಮರ್ತಿ ಡೈರೆಕ್ಟಾಗಿ ಟೊಮ್ಯಾಟೋನ ಹಾಕ್ಕೊಬಿಟ್ಟೆ. ಬಟ್ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಹಾಗೆ ದಾಲ್ ಫ್ರೈ ಕೂಡ ಮತ್ತು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ದಾಲ್ ಫ್ರೈಗೂ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಣ್ಣದಾಗೆ ಚಾಪ್ ಮಾಡಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ ಕೂಡ ಒಂದು 4 ಇಲ್ಕಷ್ಟು ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾನು ದಾಲ್ ಫ್ರೈ ಹಾಗೆ ಪಾಲಕ್ ಪನ್ನೀರ್ 2 ಸೇರಿಸಿ ನಾನು ರೆಡಿ ಮಾಡ್ಕೊಂಡಿದ್ದು. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಆಗಿದೆ. ಈಗ ನಾನು ಟೊಮೆಟೊನ ಡೈರೆಕ್ಟಾಗಿ ಹಾಕ್ಕೊಬಿಟ್ಟೆ, ಬಟ್ ನೀವು ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ, ಮರಿಬೇಡಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೆಟೊ ಅಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆ ಎಣ್ಣೆ ಎಲ್ಲ ಬಿಡಬೇಕು. ಆ ಥರ ನೀವು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತಿದ್ದೆ, ಇವಾಗ ಹಾಕ್ಕೊಂಡಿದ್ದೀನಿ. ಈಗ ಆಯಿಲೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಈಗ ಸ್ವಲ್ಪ ನಾನು ಉಪ್ಪು, ಅರಿಶಿನ ಹಾಗೆ ಮಸಾಲೆಗಳೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ತಿದ್ದೀನಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಸ್ವಲ್ಪ ಧನಿಯಾ ಪುಡಿ, 1-2 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಮಸಾಲದಲ್ಲಿ ಆಯಿಲ್ ಬಿಡೋವರೆಗೂ. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಪಾಲಕ್ನ ಹಾಕ್ಕೋತಾ ಇದ್ದೀನಿ.
ಪಾಲಕ್ ಬೇಯಿಸಿದ ನಂತರ ತಣ್ಣೀರಲ್ಲಿ ಹಾಕೋದ್ರಿಂದ ಈ ರೀತಿ ಕಲರ್ ಗ್ರೀನಿಶ್ ಆಗೇ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಡಾರ್ಕ್ ಆಗೋಗ್ಬಿಡುತ್ತೆ, ಡಾರ್ಕ್ ಗ್ರೀನ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಪಾಲಕ್ ಬೇಯಿಸೋದಕ್ಕೆ ಯಾವ ನೀರನ್ನ ಬಳಸ್ಕೊಂಡಿದ್ನಲ್ಲ ಅದೇ ನೀರನ್ನ ಈಗ ಅಡುಗೆ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಮಿಕ್ಸರ್ಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪಾಲಕ್ ಬೇಯಿಸಿದ ನೀರನ್ನೇ ಬಳಸ್ಕೊತಾ ಇದ್ದೀನಿ. ಸೊ ನಾವು ನೀರಲ್ಲಿ ಬೇಯಿಸಿದಾಗ ಎಲ್ಲ ವಿಟಮಿನ್ಸ್ ಅದರಲ್ಲೇ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಆ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈಗ 5 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾನು ಈ ಕಡೆ ದಾಲ್ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಎಣ್ಣೆ ಹಾಗೆ ಪಲಾವ್ ಎಲೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. 1-2 ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನೀವು ಶುಂಠಿ ಬೇಕಾದರೂ ಚಾಪ್ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿನ ಹಾಕಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಪಾಲಕ್ ಕೂಡ ಚೆನ್ನಾಗಿ ಕುದೀತಾ ಇದೆ. 5 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕೋಬಿಟ್ಟೆ. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ನನಗೆ ಇಷ್ಟ ಆಗುತ್ತೆ ಫ್ಲೇವರ್, ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಪಾಲಕ್ ಕುದ್ದಿದೆ, 5 ನಿಮಿಷ ಆಗಿದೆ. ಈಗ ಅದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳೋಣ. ಪನ್ನೀರ್ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಇನ್ನೊಂದು ಪ್ಯಾಕೆಟ್ ಕೂಡ ತರಿಸಿದ್ದೆ. ಇದು ಬಂದು ಕ್ಯೂಬ್ಸ್ ಆಗಿ ತೊಗೊಂಡು ಬಂದುಬಿಟ್ಟಿದ್ರು. ಸೊ ಅದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪನ್ನೀರು ಆ ಕ್ಯೂಬ್ಸ್ ಏನಿದೆಯಲ್ಲ ಅದೇ ಸೈಜ್ ನೋಡ್ಕೊಂಡು ಸೇಮ್ ಅದೇ ಸೈಜ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿರೋ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ. ನೀವು ಇನ್ನೂ ಫ್ಲೇವರ್ ಆ್ಯಡ್ ಮಾಡಬೇಕು ಅಂದರೆ ಪನ್ನೀರನ್ನ ತುರಿದು ಕೂಡ ಹಾಕ್ಕೋಬೋದು. ಅಂದರೆ ಸ್ವಲ್ಪ ತುರಿದು ಹಾಕ್ಕೊಳ್ಳಿ, ಸ್ವಲ್ಪ ಇದೇ ರೀತಿ ಕೂಡ ಹಾಕ್ಕೋಬೋದು. ಹಾಗೆ ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ನ ಯೂಸ್ ಮಾಡೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹಾಲಿನ ಕೆನೆ ಏನೂ ಬಳಸ್ತಾ ಇಲ್ಲ. ಈಗ ನಾವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸುಮಾರು ಒಂದು 3 ನಿಮಿಷ ಹಾಗೆ ಬೇಯಿಸ್ಕೋಬೇಕಾಗತ್ತೆ ಪನ್ನೀರ್ ಹಾಕಿದ್ಮೇಲೆ. ಈಗ ಈರುಳ್ಳಿ ಫ್ರೈ ಆಗಿದೆ. ದಾಲ್ ಫ್ರೈಗೆ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೋನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋ ಥರ. ಸ್ವಲ್ಪ ಫ್ರೈ ಆದಮೇಲೆ ಈಗ ಉಪ್ಪು ಮತ್ತು ಅರಿಶಿನ ಹಾಕ್ಕೋತಿದ್ದೀನಿ. ಉಪ್ಪು ಅರಿಶಿನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಟೊಮೆಟೊ ಬೇಯಿಸ್ಕೊತೀನಿ. ಸೊ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗುತ್ತೆ ಅಂತ. ಈಗ ಪಾಲಕ್ ಪನ್ನೀರ್ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಹಾಕೋದೇನು ಬೇಕಾಗಲ್ಲ. ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಮೇಲೆ ನೀವು ಬೆಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಈಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಹಾಗೆ ಈಗ ದಾಲ್ ಫ್ರೈ ಕಂಟಿನ್ಯೂ ಮಾಡೋಣ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಮಸಾಲಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಮನೇಲಿ ಮಾಡಿರೋ ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪ್ಲೇನ್ ಧನಿಯಾ ಪುಡಿ ಹಾಗೆ ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ಪೆಪ್ಪರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಹಾಕ್ಕೋಬೇಕಾಗುತ್ತೆ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ದಾಲ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ದಾಲ್ನ ನಾನು ಮೈಸೂರು ಬೇಳೆ ಹಾಗೆ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಹಾಕಿ ಕುಗ್ಸ್ಕೊಂಡಿದ್ದೆ. ಬೇಳೆ ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಬೇಳೆ ಬೇಯಿಸಿರೋದೆಲ್ಲ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ರೀತಿ ದಾಲ್ ಫ್ರೈನ ಮಾಡಿ ನೋಡಿ. ಹಾಗೆ ದಾಲ್ ತಡ್ಕ ಇನ್ನೂ ತುಂಬಾ ವೆರೈಟಿ ಇದೆ ದಾಲಲ್ಲಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕಾಗುತ್ತೆ. ದಾಲ್ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಈಗ ದಾಲ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ದಾಲ್ ಫ್ರೈ ರೆಡಿ ಆಗುತ್ತೆ. ಹಾಗೆ ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಯೂಸ್ಫುಲ್ ಅಂತ ಅನಿಸಿದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚು ಆರೋಗ್ಯಕರವಾದ ಅಡುಗೆಗಳನ್ನ ಯಾವ ರೀತಿ ಮಾಡೋದು ಅಂತ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮೂಲಕ ನಾವೇನಾದರೂ ಸರಿ ಮಾಡ್ತಿದ್ದೀವ, ತಪ್ಪು ಮಾಡ್ತಿದ್ದೀವ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಡುಗೆ ಆಗಿದ ತಕ್ಷಣವೇ ಸ್ವಲ್ಪ ಪಾತ್ರೆನ ತೊಳ್ಕೊಂಡು ಬಿಡ್ತೀನಿ. ಸೊ ಊಟ ಆದಮೇಲೆ ಸ್ವಲ್ಪ ತೊಳೆಯೋದಕ್ಕೆಲ್ಲ ಬೇಜಾರಾಗುತ್ತಲ್ಲ, ಸ್ವಲ್ಪ ಕಡಿಮೆ ಆಗುತ್ತಲ್ವ, ಅದಕ್ಕೆ ಮುಂಚೆನೇ ತೊಳೆದು ಇಟ್ಕೊಂಡು ಬಿಡ್ತೀನಿ. ಈಗ ಅನ್ನ ಹಾಗೆ ಚಪಾತಿನ ಮಾಡ್ಕೋಬೇಕು. ಈಗ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ಎವ್ರಿ 2 ಡೇಸ್ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. 6:30ಗೆ ಮಿಸ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.